ಶಾಂಪುವಿನಲ್ಲಿ ಈ ಒಂದೇ ಒಂದು ವಸ್ತುವನ್ನು ಬೆರೆಸಿ ಸಾಕು, ನಿಮ್ಮ ಮನೆಯಲ್ಲಿ 50 ವರ್ಷದವರೆಗೂ ಯಾವುದೇ ರೀತಿಯಾದಂಥ ಜಿರಳೆಗಳು ಬರೋದಿಲ್ಲ. ಇಲಿಗಳು, ಹಲ್ಲಿಗಳು, ಸೊಳ್ಳೆಗಳು ಕೂಡ ಇರೋದಿಲ್ಲ, ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ಸೊಳ್ಳೆಗಳು ಹೆಚ್ಚಾಗ್ತಾ ಹೋದಂಗೆ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ, ಡೆಂಗು, ಮಲೇರಿಯಾದ ಭಯ ಇರುತ್ತೆ. ಹಾಗೆ ಜಿರಳೆಗಳು ಕೂಡ ಅಷ್ಟೇ, ಫುಡ್ ಪಾಯ್ಸನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಫುಡ್ ಪಾಯ್ಸನ್ನ ಹೆಲ್ಪ್ ಮಾಡ್ಕೊಳೋ ಬದಲು ಇದನ್ನು ದೂರ ಮಾಡೋದೇ ಒಳ್ಳೆಯದಲ್ವ ಸ್ನೇಹಿತರೆ. ಸೊಳ್ಳೆಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು, ಅಷ್ಟೇ ಯಾಕೆ ಈ ಒಂದು ಹಲ್ಲಿಗಳಾಗಿರ್ಬೋದು, ಅದು ಕೂಡ ಅಷ್ಟೇ ಮನೆಯಲ್ಲಿ ಒಂದು ಥರ ಕಿರಿಕಿರಿ ಇದ್ದ ಹಾಗೆ. ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ಮನೆಯಲ್ಲಿ ಭಯ, ಆತಂಕ ಜಾಸ್ತಿ ಆಗುತ್ತೆ. ಅದರಲ್ಲೂ ವಯಸ್ಸಾದವ್ರಿಗಾಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳಿದ್ದವ್ರು ಇರ್ಬೋದು, ಎಲ್ಲರಿಗೂ ಭಯ ಜಾಸ್ತಿನೇ. ಇಲಿಗಳು ಬರಬೇಕಾದ್ರೆ ಒಂದಾಗುತ್ತೆ, ಬರ್ತಾ ಬರ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ಈ ಒಂದೇ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು. ಶಾಂಪೂ ಇದ್ದರೆ ಸಾಕು, ಇಲಿ, ಹಲ್ಲಿ, ಜಿರಳೆ, ಸೊಳ್ಳೆ ಎಲ್ಲವನ್ನು ಕೂಡ ಮಾಯ ಮಾಡ್ಬೋದು. ಅದರಲ್ಲೂ ಕೂಡ ಈ ಒಂದು ಟೈಮ್ನಲ್ಲಿ ಸೊಳ್ಳೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ. ಫಸ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಲವಂಗನ ಹಾಕ್ಕೊತಾ ಇದ್ದೀನಿ. ಒಂದು 4ರಿಂದ 5 ಲವಂಗನ ನಾವು ಏನು ಮಾಡಬೇಕಪ್ಪ ಅಂದರೆ ರಾತ್ರಿನೇ ನೆನೆ ಹಾಕಿ ಬಿಟ್ಕೊಂಡ್ಬಿಡಬೇಕು. ಈ ರೀತಿ ಇದರ ರಸ ಏನಿದೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಹಾಗೆ ಬಿಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಡೇಟ್ ಬಾರ್ ಆಗಿರುವಂಥ ನಮ್ಮ ಮನೆಯಲ್ಲಿ, ಆಲ್ಮೋಸ್ಟ್ ನಮ್ಮ ಮನೆ ಅಂತಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಇವಾಗ ಟ್ಯಾಬ್ಲೆಟ್ಗಳಿದ್ದೇ ಇರುತ್ತೆ. ಅದರಲ್ಲೂ ಯೂಸ್ ಮಾಡಲಾರ್ದ ಟ್ಯಾಬ್ಲೆಟ್ಗಳಾಗಿರ್ಬೋದು, ಅಥವಾ ಒಂದು ಸತಿ ಓಪನ್ ಮಾಡಿ ಹಾಗೆ ಇಟ್ಟಿರೋವಂಥ ಟ್ಯಾಬ್ಲೆಟ್ ಆಗಿರ್ಬೋದು, ಡೇಟ್ ಬಾರ್ ಆಗಿರೋ ಟ್ಯಾಬ್ಲೆಟ್ ಇರ್ಬೋದು, ಅದನ್ನು ತೊಗೊಳ್ಳಿ. ಇಲ್ಲಿ ಒಂದು 2 ಟ್ಯಾಬ್ಲೆಟ್ನ ತೊಗೊತಾ ಇದ್ದೀನಿ. ಇಲ್ಲಿ ಟ್ಯಾಬ್ಲೆಟ್ನ ತೊಗೊಂಡು ಇದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಈ ರೀತಿ ಟ್ಯಾಬ್ಲೆಟ್ ಏನು ಡೇಟ್ ಬಾರ್ ಆಗಿರುತ್ತಲ್ವ, ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ನ ತೊಗೊಳೋದ್ರಿಂದ ಒಳ್ಳೆ ಎಫೆಕ್ಟಿವ್ ಇರುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ನ ತೊಗೊತಿದ್ದೀನಿ. ಹಾಗೆ ಬಂದುಬಿಟ್ಟು ಇಲ್ಲಿ 2 ಕರ್ಪೂರನ ತೊಗೊತಾ ಇದ್ದೀನಿ. 2 ಕರ್ಪೂರ ಕೂಡ ಅಷ್ಟೇ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಆಗಬೇಕು ಪುಡಿಗಳು, ನೋಡಿ ಈ ರೀತಿ ಆಗಬೇಕು. ಕಲರ್ ನೋಡಿರಿ ಯಾವ ರೀತಿಯಾಗಿದೆ, ಇಷ್ಟ ಆದರೆ ಸಾಕು. ಸಣ್ಣದಾಗಿ ಕುಟ್ಟಿ ಪುಡಿ ಆಗಿದೆ. ಇದು ಟ್ಯಾಬ್ಲೆಟ್ನಲ್ಲಿರುವಂಥ ಕಲರು, ಸೊ ಹಾಗಾಗಿ ಚೇಂಜಸ್ ಬರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿರುವಂಥ ಟ್ಯಾಬ್ಲೆಟ್ನಿಂದ ವೆರೈಟಿ ಆಗಿರುತ್ತೆ. ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ನ ಯೂಸ್ ಮಾಡೋದ್ರಿಂದ ಸೊಳ್ಳೆಗಳು ಜಲ್ದಿ ಸಾಯ್ತವೆ, ಹಾಗೆ ಜಿರಳೆಗಳೇನಿದ್ದಾವೆ ಮನೆ ಬಿಟ್ಟು ಓಡೋಗ್ತವೆ. ಸೊ ಹಾಗಾಗಿ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ತುಂಬ ಇಂಪಾರ್ಟೆಂಟು, ಅದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಶಾಂಪೂನ ಹಾಕ್ಕೊತಾ ಇದ್ದೀನಿ. ಈ ಶಾಂಪೂ ಒಳಗಡೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಎಲ್ಲ ಐಟಮ್ ಏನಿದೆ ಅದನ್ನು ರೆಡಿ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಒಂದು ಸತಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸಾಕು. ನೋಡಿ ಇನ್ನು ಉಳಿದಿತ್ತು, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕಲಸೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಶಾಂಪೂ ಜೊತೆಗೆ ಈ ಒಂದು ಟ್ಯಾಬ್ಲೆಟ್ ಏನಿತ್ತಲ್ವ, ಅದು ಆಗಿರ್ಬೋದು ಅಥವಾ ಕರ್ಪೂರ ಆಗಿರ್ಬೋದು, ಎಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮಗೇನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ, ಅಥವಾ ಹೊರಗಡೆಯಿಂದ ಬರ್ತಾ ಇರ್ತಾರೆ ಯಾರಾದರೂ ವ್ಯಕ್ತಿಗಳು ಅಂತಂದರೆ ಅವರಿಗೋಸ್ಕರ ಆಗಿರ್ಬೋದು, ಇದು ಒಂದು ಏನಪ್ಪ ಅಂತಂದರೆ ಬಂದು ಹೋದ್ಮೇಲೆ ಈ ಸ್ಪ್ರೇನ ಮಾಡ್ಕೋಬೇಕಾಗತ್ತೆ. ಈ ಸ್ಪ್ರೇನ ಮಾಡೋದ್ರಿಂದ ಇನ್ಫೆಕ್ಷನ್ ಇದ್ದರೂ ಅದು ಕಮ್ಮಿ ಆಗುತ್ತೆ. ಅಂದರೆ ಹೊರಗಡೆಯಿಂದ ಬರ್ಬೇಕಾದ್ರೆ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಆಗಿರುತ್ತಲ್ವ, ಸೊ ಹಾಗಾಗಿ ಈ ಒಂದು ಸ್ಪ್ರೇನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಲವಂಗ ಕೂಡ ಚೆನ್ನಾಗಿ ನೆನೆದಿದೆ. ಇಷ್ಟಾದರೆ ಸಾಕು. ಇದನ್ನು ಒಂದು ರಾತ್ರಿನೇ ನೆನೆ ಇಡಬೇಕು, ಇಲ್ಲ ಅಂತಂದರೆ ಇದು ನೆನೆಯೋದಿಲ್ಲ ಚೆನ್ನಾಗಿ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಲವಂಗದ ನೀರು ಮತ್ತು ಲವಂಗ ಕೂಡ ಹಾಕ್ಕೋಬೋದು. ಈಗ ಇವೆರಡನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲವಂಗದ ನೀರಾಗಿರ್ಬೋದು ಅಥವಾ ಈ ಒಂದು ನಾವು ರೆಡಿ ಮಾಡ್ಕೊಂಡಿರೋದು, ಇವೆರಡನ್ನು ಕೂಡ ಹಾಕೋಬೇಕಾಗತ್ತೆ. ಇದಕ್ಕೆ ಎಕ್ಸ್ಟ್ರಾ ಜಾಸ್ತಿ ನೀರೇನು ಬೇಕಾಗೋದಿಲ್ಲ, ಇಷ್ಟಾದರೆ ಸಾಕಾಗುತ್ತೆ. ನಿಮ್ಗೇನಾದರೂ ಸ್ವಲ್ಪ ನೀರು ಜಾಸ್ತಿ ಬೇಕು ಅನ್ನೋಗಿದ್ರೆ, ನಾವು ಒಂದು ಸ್ಪ್ರೇ ಬಾಟ್ಲು ಜಾಸ್ತಿ ಕ್ವಾಂಟಿಟಿದಲ್ಲಿದೆ ಅಂದರೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಯಾವ ಬೌಲಿಂದ ತೊಗೊಂಡಿದ್ದೀನೋ ಅದೇ ಬೌಲಿಂದ 1 ಬೌಲ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೊಂಡ್ಬಿಟ್ಟು ರೆಡಿ ಆಗಿರುವಂಥ ಈ ಸ್ಪ್ರೇನ ನಾವು ಸ್ಪ್ರೇ ಬಾಟಲ್ನಲ್ಲಿ ಆ್ಯಡ್ ಮಾಡ್ಕೋಬೇಕು. ಎಷ್ಟೇ ಇರ್ಬೋದು, ಸೊಳ್ಳೆಗಳು, ಜಿರಳೆಗಳು, ಹಲ್ಲಿಗಳಾಗಿರ್ಬೋದು, ಈ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇದೆ ಅನ್ನೋರು ಅವರು ಕೂಡ ಇದನ್ನು ಬಳಸ್ಬೋದು. ಹಾಗೆ ಇದು ಒಂದು ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಸ್ಪ್ರೇ ಬಾಟಲ್ನ ನೀವು ಹೊರಗಡೆ ಹೋದಾಗ, ಅಂದರೆ ಹೊರಗಡೆ ಇರುವಂಥ ಶೌಚಾಲಯಗಳನ್ನು ಯೂಸ್ ಮಾಡ್ತಾ ಇರ್ತಾರಲ್ವ, ಸೊ ಅವರಿಗೆಲ್ಲ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋ ಜಾಸ್ತಿ ಇರುತ್ತೆ. ಡ್ಯೂಟಿಗೆ ಹೋಗ್ತಾ ಇರ್ತಾರೆ, ಜಾಬ್ ಮಾಡೋರಿಗಾಗಿರ್ಬೋದು, ಟ್ರಾವೆಲಿಂಗ್ ಮಾಡೋರಿಗೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋರೆಲ್ಲರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅವರಿಗೆಲ್ಲ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಬಾಟಲ್ನ ನೀವು ಯಾವಾಗಲೂ ಜೊತೆಯಲ್ಲಿ ತೊಗೊಂಡು ಹೋಗಿ. ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಎಲ್ಲೇ ವಾಶ್ರೂಮ್ಗೆ ಹೋದ್ರೂ ಇದನ್ನು ಸ್ವಲ್ಪ ನೀವು ಏನಿದೆ ನೀರನ್ನು ಹಾಕಿದರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ಸ್ಪ್ರೇನ ನಾನು ಮಾಡೋದ್ರಿಂದ ಎಲ್ಲೆಲ್ಲಿ ಮಾಡ್ಬೋದು ಏನೇನಂತ ಹೇಳ್ತೀನಿ ಕೇಳಿ.
ನಿಮ್ಮ ಟಾಯ್ಲೆಟ್ ರೂಮಿನ ಹತ್ರ ಆಗಿರ್ಬೋದು ಅಥವಾ ಬೆಡ್ಡಿನ ಮೇಲ್ಗಡೆ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಮತ್ತು ಸಿಂಕ್ ಆಗಿರ್ಬೋದು ಅಥವಾ ಬಾಗಿಲಿಗಾಗಿರ್ಬೋದು. ಇಲ್ಲಿ ನೋಡಿ ಬೆಡ್ಡಿನ ಮೇಲ್ಗಡೆ ಆಗಿರ್ಬೋದು, ಹಾಗೆ ಹಾಸಿಗೆಗಳು ಎಲ್ಲದ್ರ ಮೇಲೆ ಕೂಡ ಈ ಒಂದು ಚಿಂಪಡಿಸ್ಬೋದು, ಆರಾಮ್ಸೆ ಚಿಂಪಡಿಸ್ಬೋದು. ಯಾಕಪ್ಪ ಅಂತಂದರೆ ಈ ಸ್ಪ್ರೇ ಏನಿದೆ ನೋಡಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸಣ್ಣ ಸಣ್ಣ ಹುಳುಗಳು, ನೊರ್ಜುಗಳಂತ ಹೇಳ್ತಾರೆ, ಅದಾಗಿರ್ಬೋದು ಅಥವಾ ಈ ಸಣ್ಣ ಸಣ್ಣ ನೊಣಗಳಾಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು ನಮ್ಮ ಮನೆಯಲ್ಲಿ ದಿನನಿತ್ಯದಲ್ಲಿ ಎಲ್ಲ ಕಡೆ ಕಾಣುತ್ತೆ ಸ್ನೇಹಿತರೆ. ಎಲ್ಲ ಕಡೆ ಇರೋದ್ರಿಂದ ಈ ಸ್ಪ್ರೇನ ನೀವು ಬಿಂದಾಸಾಗಿ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಬರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನೋಡಿ ಇಲ್ಲಿ ನಾನು ಉಳಿದಿರುವಂಥ ನೀರನ್ನೇನಿದೆ ಸಿಂಕಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನೇ ನೀವು ರಾತ್ರಿ ಸಮಯದಲ್ಲಿ ಹಾಕೋದ್ರಿಂದ ಜಿರಳೆಗಳೇನಿದ್ದಾವೆ ಅವು ಹೆಚ್ಚಾಗೋದು